ಇದ್ದೆ ನಾನು. ಅವ ಅಮ್ಮ ಬಂದ್ಲು. ಬಂದು ನೀವು ಹೊಂಗೆಕಾಯಿ ಆಯಲ್ಲೇನು ಅಜ್ಜಿನ್ಲಿ? ಇಲ್ಲಮ್ಮ ನಾನು ಹಸುಗಳು ಮೇಯಿಸ್ತಾ ಇದ್ದೀನಿ ಆಯಲ್ಲ ಅಂದೆ. ನಮ್ಮ ಅಕ್ಕನವ್ರಲ್ಲಿ ಆಯ್ತವ್ರೆ ಅಲ್ಲಿ ಹೋಗ್ಬೇಕು ಅಂತ ಕೂತ್ಕೊಂಡ್ಲು. ಆಮೇಲೆ ಒಬ್ಬ ಹುಡ್ಗ ಬಂದ. ಅವ್ನು ಬದ್ರು ಕೈ ಹಿಡ್ಕೊಂಬಿಟ್ಟ. ಆಮೇಲೆ ಕೈ ಹಿಡ್ಕೊಂಡು ನೀನೇನನ್ನದು ಗಲಾಟೆ ಮಾಡಿ ಬಡ್ಕೊಂಡ್ರೆ ಚಾಕ್ದಾಗ ಜೀವ ತೆಗೆದ್ಬಿಡ್ತೀವಿ ಅಂದರು. ಆಮೇಲೆ ಆ ಅಮ್ಮ ಕಿವಿಯಾಗ ನಾವು ಕೊಳಗುಂದೆಲ್ಲ ಬಿಚ್ಕೊಂಡು ಹೊರಟೋದು. ಹ್ಞೂ, ಇಬ್ಬರೇ. ಅದೇ ವಾಲೆ ಮಾಟಿ 90 ಗುಂಡುಗಳಿದ್ವು, ಕಾಸುಗಳು, ಗೆಜ್ಜೆ ಸರ್ದು ಗುಂಡುಗಳು ಎಲ್ಲ ಇದ್ವು. ಕಾಸು ಅಂದರೆ ಕಾಸಿನ ಸರ್ದವು ಕಾಸುಗಳು. ಕಪ್ಪುಗೆ ಇಲ್ಲ ಎಂದು ನೋಡಲ್ಲ, ಇವತ್ತೇ ನೋಡಿದ್ದು. ಕಪ್ಪಗೆ ದಪ್ಪನಾಗಿದ್ಲು. ಆ ಹುಡ್ಗ ಒಂಥರ ಹಿಂಗೆ ಇದ್ದ, ರವಶ್ನಿಕ್ ಹೋಗಿದ್ದ. ಅವನು ಕಪ್ಪಗೆ ಇದ್ದ. ಕೊಟ್ಟಾಯ್ತಾ? ಬಂದಿದ್ರು ಅಲ್ಲಿಗೆ, ಒಡವೆ ಕಿತ್ಕೊಂಡು ಹೋದ್ರಲ್ಲ ಅದಕ್ಕೆ ಎಲ್ಲರೂ ಬಂದಿದ್ರು. ಬಂದು ಎಲ್ಲ ನೋಡಿ ಅಲ್ಲಿ ಇದು ಮಾಡ್ಕೊಂಡು ಅಲ್ಲಿ ನನ್ನ ಫೋಟೋನ ತೆಗಿಸ್ಕೊಂಡು ಇಲ್ಲಿ ಕರ್ಕೊಂಬಂದ್ರು. ಮಾಡಿಕೊಡ್ತೀವಿ ಅಂದವ್ರೆ, ಹುಡುಕೊಡ್ತೀವಿ ಅಂದವ್ರೆ. ಇದ್ದೆ ನಾನು. ಅವ ಅಮ್ಮ ಬಂದ್ಲು. ಬಂದು ನೀವು ಹೊಂಗೆಕಾಯಿ ಆಯಲ್ಲೇನು ಅಜ್ಜಿನ್ಲಿ? ಇಲ್ಲಮ್ಮ ನಾನು ಹಸುಗಳು ಮೇಯಿಸ್ತಾ ಇದ್ದೀನಿ ಆಯಲ್ಲ ಅಂದೆ. ನಮ್ಮ ಅಕ್ಕನವ್ರಲ್ಲಿ ಆಯ್ತವ್ರೆ ಅಲ್ಲಿ ಹೋಗ್ಬೇಕು ಅಂತ ಕೂತ್ಕೊಂಡ್ಲು. ಆಮೇಲೆ ಒಬ್ಬ ಹುಡ್ಗ ಬಂದ. ಅವ್ನು ಬದ್ರು ಕೈ ಹಿಡ್ಕೊಂಬಿಟ್ಟ. ಆಮೇಲೆ ಕೈ ಹಿಡ್ಕೊಂಡು ನೀನೇನನ್ನದು ಗಲಾಟೆ ಮಾಡಿ ಬಡ್ಕೊಂಡ್ರೆ ಚಾಕ್ದಾಗ ಜೀವ ತೆಗೆದ್ಬಿಡ್ತೀವಿ ಅಂದರು. ಆಮೇಲೆ ಆ ಅಮ್ಮ ಕಿವಿಯಾಗ ನಾವು ಕೊಳಗುಂದೆಲ್ಲ ಬಿಚ್ಕೊಂಡು ಹೊರಟೋದು. ಹ್ಞೂ, ಇಬ್ಬರೇ. ಅದೇ ವಾಲೆ ಮಾಟಿ 90 ಗುಂಡುಗಳಿದ್ವು, ಕಾಸುಗಳು, ಗೆಜ್ಜೆ ಸರ್ದು ಗುಂಡುಗಳು ಎಲ್ಲ ಇದ್ವು. ಕಾಸು ಅಂದರೆ ಕಾಸಿನ ಸರ್ದವು ಕಾಸುಗಳು. ಕಪ್ಪುಗೆ ಇಲ್ಲ ಎಂದು ನೋಡಲ್ಲ, ಇವತ್ತೇ ನೋಡಿದ್ದು. ಕಪ್ಪಗೆ ದಪ್ಪನಾಗಿದ್ಲು. ಆ ಹುಡ್ಗ ಒಂಥರ ಹಿಂಗೆ ಇದ್ದ, ರವಶ್ನಿಕ್ ಹೋಗಿದ್ದ. ಅವನು ಕಪ್ಪಗೆ ಇದ್ದ. ಕೊಟ್ಟಾಯ್ತಾ? ಬಂದಿದ್ರು ಅಲ್ಲಿಗೆ, ಒಡವೆ ಕಿತ್ಕೊಂಡು ಹೋದ್ರಲ್ಲ ಅದಕ್ಕೆ ಎಲ್ಲರೂ ಬಂದಿದ್ರು. ಬಂದು ಎಲ್ಲ ನೋಡಿ ಅಲ್ಲಿ ಇದು ಮಾಡ್ಕೊಂಡು ಅಲ್ಲಿ ನನ್ನ ಫೋಟೋನ ತೆಗಿಸ್ಕೊಂಡು ಇಲ್ಲಿ ಕರ್ಕೊಂಬಂದ್ರು. ಮಾಡಿಕೊಡ್ತೀವಿ ಅಂದವ್ರೆ, ಹುಡುಕೊಡ್ತೀವಿ ಅಂದವ್ರೆ.